ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಶ್ವೇತಾ ಮಧುರ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಗರ್ಭಿಣಿ ಆದಂಥವ್ರಿಗೆ ತಮ್ಮ ಮಗುವಿನ ತಲೆ ಕೆಳಗೆ ಬಂದಿದೆ ಅಂತ ಸ್ಕ್ಯಾನಿಂಗ್ ಇಲ್ದೇ ಹೇಗೆ ತಿಳ್ಕೊಬೋದು, ಮಗುವಿನ ತಲೆ ಕೆಳಗಾದಾಗ ನಿಮ್ಮಲ್ಲಿ ಯಾವೆಲ್ಲ ಸಿಂಟಮ್ಸ್ ಕಂಡುಬರುತ್ತೆ, ಮಗುವಿನ ತಲೆ ಯಾವ ತಿಂಗಳಲ್ಲಿ ಕೆಳಗೆ ಬರುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಎಂಡ್ ತನಕ ನೋಡಿ. ಸಾಮಾನ್ಯವಾಗಿ ಗರ್ಭಿಣಿಯರಿಗೆ 6 ತಿಂಗಳವರೆಗೂ ಮಗು ಫುಲ್ ಹೊಟ್ಟೆಯಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಮೇಲಿಂದ ಕೆಳಗೆ, ಸೈಡ್ಗೆ ಎಲ್ಲ ಕಡೆನೂ ರೊಟೇಟ್ ಆಗ್ತಿರುತ್ತೆ. ಅದೇ ರೀತಿ 7 ಮಂತ್ಸಲ್ಲಿ ನಿಮ್ಮ ಮಗುವಿನ ವೆಯ್ಟ್ ಸ್ವಲ್ಪನೇ ಜಾಸ್ತಿ ಆಗ್ತಿರುತ್ತೆ. ಆ ಟೈಮಲ್ಲಿ ನಿಮ್ಮ ಮಗುಗೆ ಫುಲ್ ರೊಟೇಟ್ ಆಗೋದಕ್ಕೆ ಎಲ್ಲೂ ಜಾಗ ಇರೋದಿಲ್ಲ. ಆವಾಗ ನಿಮ್ಮ ಮಗು ಪೀಚ್ ಪೊಸಿಷನಲ್ಲಿದ್ರೂ ಸಹ ನಿಮ್ಮ ಮಗುವಿನ ತಲೆ ಡೌನ್ ಆಗುತ್ತೆ. ಅದು ನಾರ್ಮಲ್ ಡೆಲಿವರಿಗೆ ರೆಡಿ ಆಗ್ತಿದೆ ಅಂತ ಅರ್ಥ. ಈ ಥರ ನಿಮ್ಮ ಮಗುವಿನ ತಲೆ ಕೆಳಗೆ ಬಂದಾಗ ಯಾವೆಲ್ಲ ಸಿಂಟಮ್ಸ್ ಕಂಡುಬರುತ್ತೆ ಅನ್ನೋದಾದರೆ, ಮೊದಲನೇ ಸಿಂಟಮ್ಸ್ ನಿಮ್ಮ ಹೊಟ್ಟೆ ಜಗ್ದಂಗೆ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಭಾರವಾದ ಪಾರ್ಟ್ ಅಂದರೆ ತಲೆನೇ. ಆ ತಲೆ ಪಾರ್ಟು ಕೆಳಗಾದಾಗ ನಿಮ್ಮ ಹೊಟ್ಟೆ ಜಗ್ದಂಗೆ ಆಗುತ್ತೆ. ಆವಾಗ ಹೊಟ್ಟೆ ಶೇಪ್ ಚೇಂಜ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ. ಮಿರರ್ ಮುಂದೆ ನಿಂತ್ಕೊಂಡಾಗ ಮುಂಚೆ ಹೊಟ್ಟೆ ಉಬ್ಬಿದಂಗೆ ಇರುತ್ತೆ, ಆಮೇಲೆ ಮೊಟ್ಟೆ ಶೇಪಲ್ಲಿ ನಿಮ್ಮ ಹೊಟ್ಟೆ ಬಂದಿರುತ್ತೆ. ಕೆಲವೊಬ್ಬರು ನಿಮ್ಮನ್ನು ನೋಡಿದವರು ಹೇಳ್ತಾರೆ, ಹೊಟ್ಟೆ ಜಗ್ಗಿದೆ, ನಿಮಗೆ ಬೇಗ ಡೆಲಿವರಿ ಆಗ್ಬೋದು, ನಾರ್ಮಲ್ ಡೆಲಿವರಿ ಆಗ್ಬೋದು ಅಂತ ಈ ಥರ ಎಲ್ಲ ಹೇಳ್ತಿರ್ತಾರೆ. ಆವಾಗ ನೀವು ನೋಡ್ಕೋಬೋದು. ಇದು ನಿಮ್ಮ ಮೊದಲನೇ ಸಿಂಟಮ್ಸ್ ಆಗಿರುತ್ತೆ. ಎರಡನೇ ಸಿಂಟಮ್ಸ್ ಏನಪ್ಪ ಅಂದರೆ, ನಿಮಗೆ ತಲೆ ಕೆಳಗಾದಾಗ ನಿಮಗೆ ಉಸಿರಾಟಕ್ಕೆ ತೊಂದರೆ ಅಷ್ಟೊಂದು ಇರೋದಿಲ್ಲ. ಮುಂಚೆ ತಲೆ ಮೇಲಿದ್ದಾಗ ಉಸಿರಾಡೋದಕ್ಕೂ ಸಹ ನಿಮಗೆ ಕಷ್ಟ ಆಗ್ತಿತ್ತು. ತಲೆ ಕೆಳಗಾದಾಗ ನೀವು ಆರಾಮಾಗಿ ಉಸಿರಾಡ್ತೀರ. ಆಮೇಲೆ ಥರ್ಡ್ ಒನ್ನು, ನಿಮಗೆ ಡೈಜೆಷನ್ ಸಿಸ್ಟಮ್ ಅಷ್ಟೊಂದು ಇರ್ತಿರಲಿಲ್ಲ ಮುಂಚೆ. ಆಮೇಲೆ ನಿಮಗೆ ತುಂಬ ಹಸುವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಗುವಿನ ತಲೆ ಆದಾಗ ಪ್ರತಿ ಸರಿ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಈ ಟೈಮಲ್ಲಿ ಅದು 32 ವೀಕ್ಸಿಂದ 36 ವೀಕ್ಸಲ್ಲಿ ನಿಮಗೆ ಜಾಸ್ತಿ ಹಸುವಾಗುತ್ತೆ. ಮಗುವಿನ ಮೂಮೆಂಟ್ಸ್ ಜಾಸ್ತಿ ಹೊಕ್ಕಳಿಂದ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಏಕೆಂದರೆ ಮಗುವಿನ ತಲೆ ಕೆಳಗಾದಾಗ ಕಾಲುಗಳು ಮೇಲಿರುತ್ತವೆ. ಜಾಸ್ತಿ ಹೊಕ್ಕಳಿಂದ ಮೇಲ್ಗಡೆ ಜಾಸ್ತಿ ಮೂಮೆಂಟ್ಸ್ ಇರುತ್ತೆ, ಕೆಳಗಡೆ ಅಷ್ಟೊಂದು ಜಾಸ್ತಿ ಮೂಮೆಂಟ್ಸ್ ಇರಲ್ಲ, ಕಮ್ಮಿ ಮೂಮೆಂಟ್ಸ್ ಇರುತ್ತೆ. ಈ ಸಿಂಟಮ್ಸಿಂದ ನೀವು ತಿಳ್ಕೊಬೋದು ನಿಮ್ಮ ಮಗುವಿನ ತಲೆ ಕೆಳಗಾಗಿದೆ ಅಂತ. ಆಮೇಲೆ ನಿಮಗೆ ಈ ಟೈಮಲ್ಲಿ ಮಲಬದ್ಧತೆಯೂ ಸಹ ಬರ್ಬೋದು. ಏಕೆಂದರೆ ಮಗುವಿನ ತಲೆ ಕೆಳಗಾದಾಗ ಅಲ್ಲಿ ಪ್ರೆಷರ್ ಬೀಳುತ್ತೆ. ಸೊ ಹಾಗಾಗಿ ನೀವು ಆರೋಗ್ಯವಾಗಿದ್ರೂ ಸಹ ನಿಮಗೆ ಮಲಬದ್ಧತೆಗೆ ಕಷ್ಟ ಆಗ್ತಿರುತ್ತೆ, ನೋವು ಆಗ್ತಿರುತ್ತೆ, ಆಮೇಲೆ ಉರಿತಾ ಇರುತ್ತೆ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಯಾವುದಕ್ಕೂ ಹೆದರ್ಕೋಬೇಡಿ. ಇದು ಜಸ್ಟ್ ಟೆಂಪ್ರವರಿ ಅಷ್ಟೇ. ಡೆಲಿವರಿ ಆದಮೇಲೆ ಎಲ್ಲ ಸರಿಯಾಗುತ್ತೆ. ಆಮೇಲೆ ನಿಮಗೆ ಪೆಲ್ವಿಕ್ ಪೇನ್ ಬರುತ್ತೆ. ಅಂದರೆ ಪೆಲ್ವಿಕ್ ಪೇನ್ ಅಂದರೆ ಅಡಿಭಾಗದಲ್ಲಿ ನೋವು, ಆ ಥರ ನೋವು ಕಂಡಂಗಾಗುತ್ತೆ. ಓಡಾಡುವಾಗೆಲ್ಲ, ಕುತ್ಕೊಂಡಾಗೆಲ್ಲ ವಜೈನ ಪೇನ್ ಆಗ್ತಿರುತ್ತೆ. ನೆಕ್ಸ್ಟು ಬೆನ್ನು ನೋಯ್ತಾ ಇರುತ್ತೆ. ತೂಕ ಕೆಳಗೆ ಹೋಗದಂತೆ ನಿಮಗೆ ಬೆನ್ನು ನೋವು, ಸೊಂಟ ನೋವು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನೀವು ಸ್ನಾನ ಮಾಡೋಕ್ಕೆ ಹೋದಾಗ ಬಿಸಿ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಪೇನ್ ಕಮ್ಮಿ ಆಗ್ಬೋದು. ಆಮೇಲೆ ನಿಮಗೆ ವಜೈನ ಟ್ರಸ್ಟ್ ಆಗ್ತಿರುತ್ತೆ. ಮಗುವಿನ ತಲೆ ಕೆಳಗಿದ್ದಾಗ ಮೇಲಿಂದ ಪುಷ್ ಮಾಡ್ತಿರುತ್ತೆ ಅದು ಕಾಲಿಂದ. ಆ ಟೈಮಲ್ಲಿ ನಿಮ್ಗೆ ಕೆಳಗೆ ವಜೈನ ಪೇನ್ ಆಗ್ತಿರುತ್ತೆ ಈ ಟೈಮಲ್ಲಿ. ಆಮೇಲೆ ಲಾಸ್ಟ್ ಸಿಂಟಮ್ಸ್, ನಿಮಗೆ ಅಂಟು ರೀತಿಯಾದ ದ್ರವ ಹೊರಗೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ವಜೈನಾ ಡಿಸ್ಚಾರ್ಜ್ ಅಂತ ಕರಿತೀವಿ. ಇದು ಅಂಟು ರೀತಿಯಾಗಿ ಇರುತ್ತೆ. ಇದು ವೈಟ್ ಡಿಸ್ಚಾರ್ಜ್ ಥರನೇ ಅಂಟಾಗಿರುತ್ತೆ. ಈ ಥರ ಯಾಕೆ ಆಗುತ್ತಪ್ಪ ಅಂದರೆ, ನಿಮ್ಮ ಪೆಲ್ವಿಕ್ ಬೋನ್ ಲೂಸ್ ಆಗ್ತಾ ಇರೋ ಟೈಮಲ್ಲಿ ಈ ಸಿಂಟಮ್ಸ್ ಕಂಡುಬರುತ್ತೆ. ಆಮೇಲೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಬಾರ್ದು ಅಂತ ಈ ಅಂಟು ರೀತಿಯ ದ್ರವ ಹೊರಗೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಸಿಂಟಮ್ಸು 32 ವೀಕಿಂದ ಇವೆಲ್ಲ ಸಿಂಟಮ್ಸ್ ನಿಮ್ಮಲ್ಲಿ ಕಂಡು ಬರ್ತವೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನೇ ಎಂಡ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.